ಹಿರಿಯರಾದಂಥ ಚಲುವದಿ ನಾರಾಯಣ ಸ್ವಾಮಿ ಅವರೇ, ಶಾಸಕರಾದಂಥ ರಾಮಮೂರ್ತಿ ಅವರೇ, ನಟರಾಜಣ್ಣವರೇ, ಸಂಪಂಗಿಯವರೇ, ನಾಗರಾಜಣ್ಣವರೇ, ಸೋಮಶೇಖರ್, ನಮ್ಮ ಆತ್ಮೀಯರಾದಂಥ ಗೋವಿಂದ ಅವರೇ, ಬಂದಿರುವಂಥ ಎಲ್ಲ ಮುಖಂಡರು, ಸಂಜಡಲ್ಲಿ ನಮ್ಮ ಚಂದ್ರಶೇಖರ್ ರಾಜು ಅವರಿದ್ದಾರೆ, ನಮ್ಮ ಉದಯ್ ಅವರಿದ್ದಾರೆ, ಶರವಣ ಅವರಿದ್ದಾರೆ. ನಾವೀಗ ಹೆಸರು ಹೇಳ್ತಾ ಹೋದರೆ ಎಲ್ಲರಿಗೂ ಹೆಸರು ತಗೊಳ್ಬೇಕಾಗುತ್ತೆ. ಭಾಳ ಎಲ್ಲ ನಮ್ಮ ಕಾರ್ಯಕರ್ತರ ಜೊತೆ ಬಂದಿದ್ದೀರಾ. 1 ಗಂಟೆ ಹಿಂದೆ ಫೋನ್ ಮಾಡಿದಾಗ ರಾಮಮೂರ್ತಿಯವರು ಭಾಷಣ, ನನಗೆ ಊಟ ಯಾವಾಗ ಹಾಕ್ತೀರಾ ಸರ್ ಅಂತ ಕೇಳಿದವರಿಗೆ ಅಷ್ಟೊತ್ತಿಗೆ ಬರ್ತೀವಿ ಅಂತ. ನಿಮ್ಮೆಲ್ರಿಗೂ ಊಟ ಹಾಕಕ್ಕೆ ಕರೆದು ಬರೀ ಭಾಷಣ ಓಡಿಸಿದ್ರೆ ನೆಕ್ಸ್ಟ್ ಇನ್ನೊಂದ್ಸತಿ ಕರೆದ್ರೆ ಬರೋದೇ ಇಲ್ಲ. ಆದ್ರಿಂದ ಇವತ್ತು ಸಾಕಷ್ಟು ಭಾಷಣಗಳು ಆಗಲೇ ಆಗಿದೆ. ನಿಮ್ಮಲ್ಲಿ ನಾನು ಒಂದೇ ರಿಕ್ವೆಸ್ಟ್ ಮಾಡೋದು, ಈ ದೇಶದಲ್ಲಿ ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂತಂದ್ರೆ, ಯಾರು ನಿಜವಾಗ್ಲೂ ಕೂಡ ಇಡೀ ಹಿಂದೂ ಸಮಾಜವನ್ನ ಒಂದು ಮಾಡಬೇಕು ಅಂತ ಕೆಲಸ ಮಾಡಬೇಕು, ನಿಜವಾಗ್ಲೂ ದಲಿತರ ಪರವಾಗಿ ಯಾರು ಕೆಲಸ ಮಾಡಿದ್ದಾರೆ ಅವರನ್ನ ದಲಿತ ವಿರೋಧಿ ಅಂತ ಬಿಂಬಿಸಿರುವಂತ ಒಂದು ಕಾಂಗ್ರೆಸ್ದು 70 ವರ್ಷದ್ದು ನಿರಂತರವಾಗಿ ಒಂದು ಪಿತೂರಿ ನಡ್ಕೊಂಡು ಬಂದಿದೆ. ಇನ್ನೊಂದು ಸಂದರ್ಭದಲ್ಲಿ ನಾನು ಅವಕಾಶ ಸಿಕ್ಕಿದಾಗ ಮಾತನಾಡ್ತೀನಿ. ಇವತ್ತು ಮುಂಚೆನೆ ಬರ್ಬೇಕಿತ್ತು. ಇವತ್ತು ನಾವು ಬಂದಿದ ತಕ್ಷಣ ಆಫೀಸಲ್ಲಿ ತುಂಬಾ ಜನ ಆಗೋದು. ನಾನು ಸಂವಿಧಾನ ರಚನೆ ಆದ 75ನೇ ವರ್ಷದ ಮಹೋತ್ಸವದ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ನಲ್ಲಿ ಒಂದು ಡಿಬೇಟ್ ಆಯಿತು ಮೊನ್ನೆ ತಿಂಗಳಿಂದ, ನೀವೆಲ್ಲ ನೋಡಿರ್ಬೋದು. ಆ ಡಿಬೇಟ್ ಟೈಮ್ ನಲ್ಲಿ ನಾನು ಒಂದು ಭಾಷಣ ಮಾಡಿದ್ದೆ. ಅದರಲ್ಲಿ ಒಂದು 2 ಇನ್ಸಿಡೆಂಟ್ ಮಾತ್ರ ನಾನು ಉಲ್ಲೇಖ ಮಾಡಿದ್ದೆ. ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೋಲಿಸಬೇಕು ಅನ್ನುವಂತ ಉದ್ದೇಶದಿಂದ ನೆಹರು ಮತ್ತೆ ಕಾಂಗ್ರೆಸ್ ಪಾರ್ಟಿ ಯಾವ ಮಟ್ಟದಲ್ಲಿ ಪ್ರಯತ್ನ ಪಟ್ಟರು ಅನ್ನೋದನ್ನ ಸಾವಿತ್ರಿ ಅಂಬೇಡ್ಕರ್ ಅವರು ಅವರ ಆತ್ಮಚರಿತ್ರೆಯಲ್ಲಿ ದಾಖಲು ಮಾಡ್ತಾರೆ. ನೆಹರು ಅವಾಗ ಪ್ರಧಾನಮಂತ್ರಿಗಳು. ಮಹಾರಾಷ್ಟ್ರದಲ್ಲಿ ಚುನಾವಣೆಗೆ ಮರು ಆಯ್ಕೆ ಬಯಸಿ ಅಂಬೇಡ್ಕರ್ ಎಲೆಕ್ಷನ್ ನಿಂತಿರ್ತಾರೆ. ಪ್ರತಿ ದಿನ ಫೋನ್ ಮಾಡ್ತಾ ಇದ್ರಂತೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಅಲ್ಲಿನ ಕಾಂಗ್ರೆಸ್ ಮತ್ತೆ ಅಲ್ಲಿನ ಕಮ್ಯುನಿಸ್ಟ್ ನಾಯಕರಿಗೆ, ಏನಾದ್ರೂ ಮಾಡಿ ಅಟ್ ಎನಿ ಕಾಸ್ಟ್ ಅಂಡ್ ಆಲ್ ಕಾಸ್ಟ್ ಅಂತಾರೆ. ಅಂದ್ರೆ ಸರಿ ತಪ್ಪು ವಾಮ ಮಾರ್ಗ ರೇರಿ ಮಾರ್ಗ ಏನಾದ್ರೂ ಆಯ್ತು, ಒಟ್ಟಲ್ಲಿ ಅಂಬೇಡ್ಕರ್ನ ಸೋಲಿಸಿ ಅಂತ ಪ್ರತಿ ದಿವಸ ನೆಹರು ಫೋನ್ ಮಾಡಿ ಅವ್ರನ್ನ ಸೋಲಿಸ್ತಾರೆ. ಇದನ್ನ ಅಂಬೇಡ್ಕರ್ ಅವರ ಧರ್ಮಪತ್ನಿ ಸಾವಿತ್ರಿ ಅಂಬೇಡ್ಕರ್ ಅವರ ಪುಸ್ತಕದಲ್ಲಿ ಒಂದು ಇಡೀ ಚಾಪ್ಟರ್ ಬರೀತಾರೆ. ನಾನು ಅದರದ್ದು ಪ್ಯಾರಾಗ್ರಾಫ್ಗಳೆಲ್ಲ ಪಾರ್ಲಿಮೆಂಟ್ ಸ್ಪೀಚಲ್ಲಿ ಓದಿದ್ದೀನಿ. ನಾನು ಅದನ್ನ ಪೂರ್ತಿ ಹಂಗಂಗೆ ಕೋಟ್ ಮಾಡಿದ್ದೀನಿ. ನೀವು ಅದನ್ನ ಯೂಟ್ಯೂಬ್ ನಲ್ಲಿ ನೋಡಿ, ಆ ಇಡೀ ಸ್ಪೀಚ್ ಇದೆ. ಇದು ರಿಯಾಲಿಟಿ. ಆದ್ರೆ ಬಿಜೆಪಿನ ಬಡಿಸಿರೋದು ಇವ್ರು ಅಂಬೇಡ್ಕರ್ ವಿರೋಧಿ ಅಂತ. ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅಂಬೇಡ್ಕರ್ನ ಎಲೆಕ್ಷನ್ ನಲ್ಲಿ ಈ ತರ ಸೋಲಿಸಬೇಕಾದ ಕಾಂಗ್ರೆಸ್ ಪ್ರಯತ್ನ ಒಂದ್ ಕಡೆ ನಡೀತಾ ಇದ್ರೆ, ಅಂಬೇಡ್ಕರ್ಗೆ ಎಲೆಕ್ಷನ್ ಏಜೆಂಟ್ ಆಗಿದ್ ಯಾರು ಗೊತ್ತಾ? ದತ್ತೋಪಂತ ಥೆಂಗಡಿ ಅಂತ RSS ನ ಪ್ರಚಾರ. ಇಲ್ಲಿ ನಮ್ಮ ದೀಪಕ್ ಮೈಸಂದ್ರ ಅವ್ರು ಇರ್ಬೇಕು ಹೊರಗಡೆ. ಅವರು ನಮ್ಮ ಎಲೆಕ್ಷನ್ ನಲ್ಲಿ ಗಜೇಂದ್ರ ಅವ್ರು ನಮ್ಮ ಎಲೆಕ್ಷನ್ ಏಜೆಂಟ್ ಆಗಿ ಓಡಾಡ್ತಿದ್ರು. ನಮ್ಮ ಬೊಂಬೆ ಅವರು ನಮ್ಮ ಎಲೆಕ್ಷನ್ ಏಜೆಂಟ್. ಬಹಳ ಮೋಸ್ಟ್ ಇಂಪಾರ್ಟೆಂಟ್ ರೋಲ್. ನಿಮ್ಗೆ ಗೊತ್ತು, ಎಲೆಕ್ಷನ್ ಏಜೆಂಟ್ ಅಂದ್ರೆ ಫಾರಂ ಬರೆಯೋದಿರ್ಬೋದು, ಕಾನೂನು ಇರ್ಬೋದು, ಅಲ್ವಾ ಪ್ರೆಸೆಂಟೇಷನ್ ಕೊಡೋದಿರ್ಬೋದು, ಬೂತ್ ಅಲ್ಲಿ ಲಿಸ್ಟ್ ಕೊಡೋದು, ಎಲ್ಲ ಏಜೆಂಟ್ ಮಾಡ್ತಾರೆ. ಇಡೀ ಎಲೆಕ್ಷನ್ಗೆ, ಅಂಬೇಡ್ಕರ್ ಎಲೆಕ್ಷನ್ಗೆ ಏಜೆಂಟ್ ಆಗಿ ಕೆಲಸ ಮಾಡಿದ್ದು RSS ಪ್ರಚಾರಕರು ದತ್ತೋಪಂತ್ ಥೆಂಗಡಿ. ಸೋಲ್ಸಕ್ ಪ್ರಯತ್ನ ಪಟ್ಟಿದ್ದು ನೆಹರು. ಇದನ್ನ ದಾಖಲು ಮಾಡಿರೋದು ಅಂಬೇಡ್ಕರ್ ಅವರ ಧರ್ಮಪತ್ನಿ. ಆದ್ರೆ 70 ವರ್ಷ ಕತೆ ಹೇಳಿದ್ದೇನು ಅಂದ್ರೆ RSS ಬಿಜೆಪಿ ಅಂಬೇಡ್ಕರ್ ವಿರೋಧಿ. ಇದಕ್ಕಿಂತ ದೊಡ್ಡ ಫ್ರಾಡ್ ಇನ್ನೇನು ದೇಶದ ಜನಕ್ಕೆ ಹೇಳಿಕ. ಎರಡನೇ, ನೀವು ಆಶ್ಚರ್ಯ ಪಟ್ಬಿಡ್ತೀರಾ ಕಾಂಗ್ರೆಸ್ನ ಮಾನಸಿಕತೆ ಏನು ಅಂತ ಯೋಚನೆ ಮಾಡಿದ್ರೆ. ಅಂಬೇಡ್ಕರ್ ತೀರ್ಕೊಳ್ತಾರೆ. ಡೆಲ್ಲಿಲಿ ಅಂಬೇಡ್ಕರ್ ಅವ್ರನ್ನ ಅವರು ಬಾಡಿ ಡೆಲ್ಲಿಲಿ ಇರುತ್ತೆ. ಅಂತ್ಯ ಸಂಸ್ಕಾರ ಮಾಡೋದಿಕ್ಕೆ ಮುಂಬೈಗೆ ಅವ್ರದ್ದು ಪಾರ್ಥಿವ ಶರೀರವನ್ನ ಕಳಿಸ್ಬೇಕು, ಅದಕ್ಕೆ ಸರ್ಕಾರದ ಪ್ಲೇನ್ ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳ್ತಾರೆ.
ಆಗ ನೆಹರು ಪ್ರಧಾನಮಂತ್ರಿ ಇರ್ತಾರೆ. ಕಾಂಗ್ರೆಸ್ ಪಾರ್ಟಿಯವರು ಅಂಬೇಡ್ಕರ್ ಅವರ ಪಾರ್ಥಿವ ಶರೀರವನ್ನ ಟ್ರಾನ್ಸ್ಪೋರ್ಟ್ ಮಾಡೋದಿಕ್ಕೆ ಸರ್ಕಾರಿ ಪ್ಲೇನ್ನ ವ್ಯವಸ್ಥೆ ಕೂಡ ಮಾಡಿಕೊಡೋದಿಲ್ಲ. ಏನು ಮುಂಬೈಯಲ್ಲಿ ವ್ಯವಸ್ಥೆ ಆಗುತ್ತೆ, ಟ್ರಸ್ಟ್ ಅವರು ಸಾರ್ವಜನಿಕರು ಹಣ ಸೇರಿ ಅವರನ್ನ ಅಲ್ಲಿಗೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಇದನ್ನೇ ಸರ್ದಾರ್ ಪಟೇಲ್ರು ಮಾಡ್ತಾರೆ. ಅವರು PV ನರಸಿಂಹರಾವ್ ತೀರ್ಕೊಂಡಾಗ್ಲೂ ಕೂಡ ಅವ್ರಿಗೆ ಜಾಗ ಕೊಡಲ್ಲ. ಅಂದ್ರೆ ಅವರಿಗೆ ಅವ್ರ ಫ್ಯಾಮಿಲಿ ಒಂದನ್ನ ಬಿಟ್ಟು ಇನ್ ಯಾರದ್ದು ಭಜನೆ ನಡೆಯಬಾರದು, ಇನ್ ಯಾರ್ದ ಹೆಸರು ಹೇಳಬಾರದು ಅಂತ ಈ ತರ ಅವರನ್ನ ನೋಡ್ಕೊಂಡಂತ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಇದು ಆಕ್ಚುಲಿ ವಾಸ್ತವವಾದಂತ ಸತ್ಯ. ಆದ್ರೆ ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂತಂದ್ರೆ, ಈ ಎಲ್ಲ ಇತಿಹಾಸದ ಸತ್ಯನ ಮರೆಮಾಚ್ಬಿಟ್ಟು ಬಿಜೆಪಿಯನ್ನ, RSS ಅನ್ನ ದಲಿತ ವಿರೋಧಿ ಪಾರ್ಟಿ ಅನ್ನುವಂಥ, ದಲಿತ ವಿರೋಧಿ ಸಂಘಟನೆಗಳು ಅನ್ನುವಂಥ ಒಂದು ಹಣೆಪಟ್ಟಿ ಕಟ್ಟುವಂಥದ್ದು ವ್ಯವಸ್ಥೆ ಆಗಿದೆ. ನನಗೆ ಎಷ್ಟೋ ಸತಿ ಅನಿಸುತ್ತೆ, ತಾವು ಇವತ್ತಿಲ್ಲಿ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಚಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಯುವ ಮೋರ್ಚಾದ ಹಿಂದಿನ ಅಧ್ಯಕ್ಷ ಅಂತ ನಮ್ಮ ಸಂದೀಪ್ ಅವ್ರ ಮುಖಾಂತರ ನನಗೆ ಮುಂಚೆಯಿಂದ ಪರಿಚಯ. ಅವರು ಬೇರೆ ಪಾರ್ಟಿಲಿ ಇದ್ದಾಗಲೂ ಕೂಡ ನಾನು ಅವರನ್ನ ಬಹಳ ಅಭಿಮಾನದಿಂದ ಗೌರವಿಸ್ತಾ ಇದ್ದು. ಯಾಕೆಂದ್ರೆ ಅವರ ವಿಚಾರ ಮತ್ತೆ ಅವರ ಮಾತು ಮತ್ತೆ ಅವರ ಜ್ಞಾನ ಅಷ್ಟಿದೆ. ಆದರೆ ಅವರು ರಾಜ್ಯ ಮಟ್ಟದಲ್ಲಿ ಬೆಳೆದಿದ್ದು, ಹೆಸರು ಆಗಿದ್ದು ಅವರು ಬಿಜೆಪಿಗೆ ಬಂದ್ಮೇಲೆ. ಅವ್ರ ಪಕ್ಷಕ್ಕೆ ಬಂದಾದ್ಮೇಲೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮೇಲ್ಮನೆಯಲ್ಲಿ ಅವರನ್ನ ನಮ್ಮ ವಿರೋಧ ಪಕ್ಷದ ನಾಯಕರು ಮಾಡಿದ್ರು. ಹಿಂದೆ ಯಾವುದೋ ಬೇರೆ ಪಾರ್ಟಿಲಿ ಇದ್ರು, ಇನ್ಯಾವುದೋ ಇತ್ತು, ಇದ್ಯಾವುದೂ ಅಲ್ಲ. ಅವರಲ್ಲಿ ಒಂದು ಕ್ವಾಲಿಟಿ ಇದೆ, ಅವ್ರನ್ನ ಗೌರವಿಸ್ಬೇಕು, ಮುಂದೆ ತಗೊಂಡ್ಬರ್ಬೇಕು ಅಂತ ಇದ್ದಂಥ ಕ್ವಾಲಿಟಿ. ಇದು ಬಿಜೆಪಿ ಸಂಸ್ಕಾರ. ಇದು ನಾನು ನಿಮ್ಮೆಲ್ಲರಲ್ಲಿ ಇಷ್ಟೇ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ಬೇರೆದೇನೂ ಅಲ್ಲ, ನಿಜವಾದ ಅಂಬೇಡ್ಕರನ್ನ ಓದಿ. ಅಂಬೇಡ್ಕರ್ ಹಿಂಗೆ ಹೇಳಿರ್ಬೋದು ಅಂತ ವ್ಯಾಖ್ಯಾನ ಬರ್ದಿರೋ ಅಂತ ಕಥೆಗಳನ್ನು ಓದಿದ್ರೆ ಅವ್ರಿಗೆ ಬೇಕಿದ್ದನ್ನು ಅಂಬೇಡ್ಕರ್ ಹೆಸರು ಬರ್ದಿದ್ದಾರೆ ಬಹಳ ಜನ. ಆದ್ರೆ ಅಂಬೇಡ್ಕರ್ ಅವರ ಒರಿಜಿನಲ್ ಪುಸ್ತಕಗಳನ್ನು ಓದಿದ್ರೆ ದೇಶದ ಬಗ್ಗೆ, ನಮ್ಮ ಧರ್ಮ ಸಂಸ್ಕೃತಿ ಬಗ್ಗೆ, ಇಸ್ಲಾಂ ಬಗ್ಗೆ, ಪಾಕಿಸ್ತಾನದ ಬಗ್ಗೆ, ಈ ಸಮಾಜ ಗಟ್ಟಿಗಿರ್ಬೇಕು ಅಂತಂದ್ರೆ ಯಾರ ಜೊತೆಗೆ ನಾವು ಸೇರ್ಬೇಕು, ಯಾರ ಜೊತೆಗೆ ಸೇರಬಾರದು ಅಂತ ಬರ್ದಿರೋದ್ರ ಬಗ್ಗೆ, ಇದೆಲ್ಲದ್ರ ಬಗ್ಗೆ ಅಂಬೇಡ್ಕರ್ ಬರ್ದಿದ್ದಾರೆ. ನಾವು ಎಷ್ಟು ಅಂಬೇಡ್ಕರ್ನ ಅನ್ವಾರ್ನಿಶ್ಡ್ ಆಗಿ ಓದ್ತೀವೋ ನಮ್ಗೆ ಅಷ್ಟು ನಮ್ಮ ವೈಯಕ್ತಿಕ ಜೀವನ ಇರ್ಬೋದು, ಸಾಮಾಜಿಕ ಜೀವನ ಇರ್ಬೋದು, ಅದನ್ನ ಕಟ್ಕೊಳ್ಳೋದಿಕ್ಕೆ ನಮಗೆ ಬಹಳ ಒಂದು ಶಕ್ತಿ ಸಿಗತ್ತೆ. ಆ ಕಡೆಗೆ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ. ಸಮಾಜದಲ್ಲಿ ಇನ್ನಷ್ಟು ಸಮಾನತೆ ಬರಬೇಕು, ಇನ್ನಷ್ಟು ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಆಗಬೇಕು. ಅದ್ರ ಕಡೆಗೆ ಮಾಡೋಣ. ನಮ್ಮ ಪಕ್ಷದ ಈ ಕಾರ್ಯಕ್ರಮವನ್ನು ರಾಮಮೂರ್ತಿಯವರು ಅವರ ಮನೆಯಲ್ಲಿ ಆರ್ಗನೈಸ್ ಮಾಡಿ ಇವತ್ತು ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನೂ ಕರೆದು ಇವತ್ತು ಭೋಜನ ವ್ಯವಸ್ಥೆಯನ್ನು ಮಾಡಿಸ್ತಿರುವಂಥದ್ದು ಬಹಳ ಸಂತೋಷ ಆಗಿದೆ. ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರೂ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಗೆ ಜಯನಗರದಲ್ಲಿ ಒಂದು ಖುಷಿ ಏನು ಅಂತಂದ್ರೆ, ಬಹಳ ಜನ ನಮ್ಮ ದಲಿತ ಸಮಾಜಕ್ಕೆ ಸೇರಿರುವಂತ ಯುವಕರು ಬಹಳ ಜನ ಮುಂದೆ ಬರ್ತಾ ಇದ್ದಾರೆ. ಇಲ್ಲೇ ಬಹಳಷ್ಟು ಜನ ನಮ್ಮ ಯುವಕರು ಕೂತಿದ್ದಾರೆ. ಬಹಳಷ್ಟು ಜನ ನೀವೆಲ್ಲರೂ ನಮ್ಮ ಜೊತೆ ಕೆಲಸ ಮಾಡಿರುವಂಥವ್ರು, ನಾವು ಜೊತೆಗೆ ಚುನಾವಣೆಗಳಲ್ಲಿ ಓಡಾಡಿರುವಂಥವ್ರು. ನಾವೆಷ್ಟೋ ಸತಿ ರಾಮಮೂರ್ತಿಯವರು ನಾವೆಲ್ಲ ಮಾತನಾಡಿದಾಗ ಕೂತಾಗ ಎಷ್ಟೋ ಸತಿ ನಾವು ಅಂದ್ಕೊಂಡಿದ್ದೀವಿ, ಜಯನಗರದಲ್ಲಿ ಮುಂದೆ ಕಾರ್ಪೊರೇಷನ್ ಎಲೆಕ್ಷನ್ ಬಂದಾಗ, ಇನ್ನೊಂದು ಬಂದಾಗ, ಪಾರ್ಟಿಯಲ್ಲಿ ಬೇರೆ ಬೇರೆ ಅವಕಾಶಗಳು ಬಂದಾಗ, ನಮ್ಮ ದಲಿತ ಸಮಾಜದಿಂದ ಬಂದಿರುವಂಥ ಯುವಕರಿಗೆ ನಾವು ಚುನಾವಣೆಯಲ್ಲಿ ನಿಲ್ಲಿಸಿ ಗೆಲ್ಲಿಸಬೇಕು, ಅವರನ್ನ ನಾವು ಮುಂತೆಗೆದುಕೊಂಡು ಬರಬೇಕು ಅನ್ನೋಂಥ ನಾವು ಎಷ್ಟೋ ಸತಿ ಮಾತಾಡಿದ್ದೀವಿ. ಬರುವಂಥ ಚುನಾವಣೆಗಳನ್ನು ನಾವು 100% ಅದನ್ನು ನಾವು ಮಾಡ್ತೀವಿ. ಅಂತ ಯುವಕರು ತಯಾರಾಗಬೇಕು. ಅಂತ ಕೆಪಾಸಿಟಿ ಇರುವಂಥ ಯುವಕರಿದ್ರೆ ಸಮಾಜ ಕೂಡ ಅಂಥವ್ರಿಗೆ ಹಿಂದೆ ನಿಂತು ಸಪೋರ್ಟ್ ಮಾಡಬೇಕು. ಅದನ್ನು ಮಾಡಿ ಮಾಡ್ತಾ ಇದ್ದೀನಿ. ನಮಸ್ಕಾರ.